ಪ್ರಿಯ ವೀಕ್ಷಕರೇ ನಮಸ್ಕಾರ. ಯಲ್ಲಾಪುರ ನಾಕ ಲಕ್ಷ್ಮೀಕೇರಿ ಗಲ್ಲಿಯ ಶ್ರೀ ಲಕ್ಷ್ಮೀ ದೇವಸ್ಥಾನದಲ್ಲಿ ಮಳೆಯ ಅವಾಂತರ ನೀರೇ ನೀರು. ಹೌದು ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳ ಪಟ್ಟಣದ ಯಲ್ಲಾಪುರ ನಾಕ ಲಕ್ಷ್ಮೀಕೇರಿ ಗಲ್ಲಿಯ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಮಳೆಯಿಂದ ದೇವಸ್ಥಾನ ತುಂಬೆಲ್ಲ ನೀರೇ ನೀರು. ಈ ಅವಾಂತರಕ್ಕೆ ಮುಜರಾಯಿ ಇಲಾಖೆಯಾಗಲಿ ಜನಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಪ್ರಯೋಜನವಾಗದ ಗಲ್ಲಿಯ ಭಕ್ತರು ಬೇಸರಗೊಂಡು ಶ್ರಾವಣ ಮಾಸದ ವ್ರತಾಚರಣೆ ನಡೆಸಲು ಆತಂಕ ಎದುರಾಗಿದ್ದು, ಸುಮಾರು 35 ವರ್ಷಗಳ ಹಳೆಯ ದೇವಸ್ಥಾನ ಶಿಥಿಲಾವಸ್ಥೆಗೆ ತಲುಪಿದ್ದು, ಎಷ್ಟೇ ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದು ದೇವಸ್ಥಾನ ಕಮಿಟಿಗೆ ಹೆಸರಿಗೆ ದೇವಸ್ಥಾನವನ್ನು ಮಂಜೂರು ಮಾಡುವಂತೆ ಮನವಿ ಮಾಡಿದರು. ಯಾವುದೇ ಪ್ರಯೋಜನವಾಗದ ನಿರಾಶೆಯಲ್ಲಿ ದೇವಸ್ಥಾನದ ಭಕ್ತರು ಇಂದು ಮಾಧ್ಯಮದ ಮುಖಾಂತರ ಮಾತನಾಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಂದಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಂದ್ರು ದೊಡ್ಮನಿ, ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳಾದ ಹನುಮಂತ್ ಗಂಗಪ್ಪ ಚಲವಾದಿ, ಬಸಪ್ಪ ಗೋಡಪ್ಪನವರ್, ಮುತ್ತು ಚಲವಾದಿ, ಹನುಮಂತ್ ಗೋಡಪ್ಪನವರ್, ನಾಗಪ್ಪ ಗೋಡಪ್ಪನವರ್, ಮಹದೇವ್ ಚಲವಾದಿ, ದೇಮಣ್ಣ ಚಲವಾದಿ, ಈಶ್ವರ್ ಚಲವಾದಿ, ಸತೀಶ್ ಚಲವಾದಿ, ಗಲ್ಲಿಯ ಭಕ್ತರು ಉಪಸ್ಥಿತರಿದ್ದರು. ಇದು ಲಕ್ಷ್ಮೀಕೇರಿ ಗುಡಿ ಯಲ್ಲಾಪುರನಾಕ ಸುಮಾರು 100 ವರ್ಷಗಳಿಂದ ನಮ್ಮ ಗುಡಿ ಪುರಾತನ ಕಾಲದಿಂದ ನಮ್ಮ ದೇವಸ್ಥಾನದ ಹಿಂದಿನಿಂದಲೂ ನಾವು ಈ ದೇವಸ್ಥಾನದಲ್ಲಿ ಒಂದು ಶೆಡ್ ಹಾಕೊಂಡು ಮತ್ತು 1994ರಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರು ಮತ್ತು ಇವರು ವಿ ಡಿ ಹೆಗ್ಗಡೆಯವರ ಸಹಕಾರದಿಂದ ನಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಾರೆ. ಸುಮಾರು 4-5 ವರ್ಷಗಳ ಹಿಂದ ಈ ಗುಡಿ ಸೋರ್ತಾ ಬಂದಿರುತ್ತದೆ. ಮಳೆಗಾಲದಲ್ಲಿ ಭಾಳ ಅತಿ ಹೆಚ್ಚಿನ ನೀರು ಇದು ಮಾಡ್ಕೊಂಡು ಪ್ರತಿ ಶ್ರಾವಣ ಶನಿವಾರದಲ್ಲೂ ನಾವು ಪ್ರತಿದಿನ ನಾವು ಶ್ರಾವಣದಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬಂದಿರ್ತೇವೆ. ಆದರೆ ಈ ವರ್ಷದ ಅತಿ ಹೆಚ್ಚಿನ ಮಳೆ ಕಾರಣಾಂತರವಾಗಿ ಗುಡಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೋರ್ತಾ ಇದೆ. ನಾವು ಪುರಸಭೆಯವರಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಮನವಿಯನ್ನು 2017ರಿಂದನೂ ನಮ್ಮ ಟ್ರಸ್ಟಿಗೆ ಕಮಿಟಿಗೆ ಲಕ್ಷ್ಮೀಕೇರಿ ಟ್ರಸ್ಟಿಗೆ ಈ ಗುಡಿಯನ್ನು ನಮ್ಮ ಹೆಸರಿಗೆ ಮಾಡಿಕೊಡ್ರಿ ಅಂತೇಳಿ ನಾವು ಮನವಿಯನ್ನು ಸಲ್ಲಿಸ್ಕೊಂಡಿದ್ವಿ. ಆ ಮನವಿಗೆ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕಳಿಸಿದ್ವಿ ಅಂತ ಹೇಳಿದ್ರು. ಆದರೆ ಇದುವರೆಗೂ ನಮ್ಗೆ ಯಾವುದೇ ಥರದ ಸ್ಪಂದನೆಯನ್ನು ಮಾಡಿರುವುದಿಲ್ಲ. ಯಾವುದೇ ಇಲಾಖೆ, ಮುಜರಾಯಿ ಇಲಾಖೆಯಿಂದಾಗಲಿ, ತಹಶೀಲ್ದಾರ್ ಇಲಾಖೆಯಿಂದಾಗಲಿ, ಪುರಸಭೆ ಇಲಾಖೆಯಿಂದಾಗಲಿ ನಮ್ಗೆ ಯಾವುದೇ ಥರದ ಸ್ಪಂದನೆ ಆಗಿರೋದಿಲ್ಲ. ಈಗ 2-3 ದಿವಸದಲ್ಲಿ ಶ್ರಾವಣ ಚಾಲೂ ಆಗಿದೆ. ಅಮಾವಾಸ್ಯೆ ಬಂದ ತಕ್ಷಣ ಶ್ರಾವಣ ಚಾಲೂ ಆಗಿದೆ. ಅದರಿಂದ ದಯವಿಟ್ಟು ಮುಜರಾಯಿ ಇಲಾಖೆಯವರು, ತಹಶೀಲ್ದಾರರು ನಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ, ಗುಡಿ ಸೋಲದಾಗ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ನಾವು ನಮ್ಮೆಲ್ಲ ಸಮಾಜದ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೊತೀವಿ.